ಹಾಯ್ ಎಲ್ಲರಿಗೂ ರೇವತಿ ಲಾಗ್ಸ್ಗೆ ಸ್ವಾಗತ. ನಾನು ಈ ದಿನ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ನೋಡಿ. ಶಾವಿಗೆ ಪಾಯಸ ಮಾಡೋದು ತುಂಬಾ ಸರಳ ಅಂತ ಹೇಳ್ಬೋದು. ಅದಕ್ಕೆ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್, ಅದರ ಜೊತೆ ಶಾವಿಗೆ, ಸಕ್ಕರೆ ಮತ್ತು ತುಪ್ಪ ಇದ್ದರೆ ಸಾಕು. ಅದರ ಜೊತೆ ಹಾಲಿಷ್ಟು ಬೇಕು. ಇದಿಷ್ಟಿದ್ದರೆ ನಮಗೆ ಪಾಯಸ ರೆಡಿ ಆಗುತ್ತೆ. ಇಲ್ಲಿ ಬೇಸಿಕ್ ಡ್ರೈ ಫ್ರೂಟ್ಸ್ನ ನಾನು ತೊಗೊಂಡಿದ್ದೀನಿ. ಬಾದಾಮಿ, ಪಿಸ್ತಾ, ಒಣದ್ರಾಕ್ಷಿ ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜ ಇತ್ತು ಮನೆಯಲ್ಲಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ತುಪ್ಪ, ಸ್ವಲ್ಪ ತುಪ್ಪ ಜಾಸ್ತಿ ಉಣ್ಣೋರಾದರೆ ಎಲ್ಲ ಡ್ರೈ ಫ್ರೂಟ್ಸ್ನು ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಹುರ್ಕೊಂಬಿಡಿ. ಮತ್ತು ಪಾಯಸಕ್ಕೂ ತುಪ್ಪ ಹಾಕಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಪ್ಪನ 2 ಸ್ಪೂನ್ ಹಾಕ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ನು ಹುರ್ಕೋತಾ ಇದ್ದೀನಿ. ಒಣ ದ್ರಾಕ್ಷಿನ ಮಾತ್ರ ಸಪ್ರೇಟಾಗಿ ಹುರ್ಕೋತೀನಿ. ಕಾರಣ ಇಷ್ಟೇ, ಒಣ ದ್ರಾಕ್ಷಿ ಏನಪ್ಪ ಅಂದ್ರೆ ಬೇಗ ಸೀದೋಗುತ್ತೆ. ಅದರ ಸಲುವಾಗಿ ಈ ಎಲ್ಲ ಡ್ರೈ ಫ್ರೂಟ್ಸ್ನ ನೀಟಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಶಾವಿಗೆನೂ ಕೂಡ ತುಪ್ಪದಲ್ಲಿ ಹುರ್ಕೋಬೇಕು. ನಾವು ತುಪ್ಪದಲ್ಲಿ ಹುರ್ಕೊಂಡು ಇಟ್ಟರೆ ಅದ್ರ ಘಮ ಮತ್ತು ಬಾಯಲ್ಲಿ ಸ್ವಾದ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಲೋ ಫ್ಲೇಮಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನು ನೀಟಾಗಿ ಹುರ್ಕೊಂಬಿಡ್ಬೇಕು. ಇನ್ಸ್ಟಂಟಾಗಿ ನಾವು ಸ್ವೀಟ್ ಏನಾದರೂ ಮಾಡಬೇಕಂದ್ರೆ ಶಾವಿಗೆ ಪಾಯಸ ಮಾಡಿದ್ರಲ್ಲಿ ನಡೆಯುತ್ತೆ. ಯಾಕಂದರೆ ತುಂಬ ಬೇಗ ಆಗೋಗುತ್ತೆ. ಅದರ ಸಲುವಾಗಿ ಇವೆಲ್ಲ ಹುರಿದಿವೆ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಅದೇ ಉಳಿದಿದ್ದ ತುಪ್ಪದಲ್ಲೇ ನಾನು ಒಣದ್ರಾಕ್ಷಿನ ಕೂಡ ಹಾಕಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಒಣದ್ರಾಕ್ಷಿ ನೀರು ಹತ್ತಿದ್ರಿಂದ ಸ್ವಲ್ಪ ಚಟಪಟ ಸಿಯಿತು, ಆದರೂ ಕೂಡ ಏನಾಗಿಲ್ಲ. ಸ್ವಲ್ಪ ಡ್ರೈ ಇರೋ ಜಾಗಕ್ಕೆ ಎತ್ತಿಟ್ಬಿಡಿ. ಇದನ್ನು ಕೂಡ ಉಬ್ಬಿ ಬರ್ತಾಯಿದೆ. ಈ ಥರ ನೋಡಿ, ಸ್ವಲ್ಪ ಬಾಲ್ ಆದಂಗೆ ಆಗ್ತಾಯಿದೆ. ಈ ಥರ ಆದರೆ ಸಾಕು, ಅದು ಹುರಿದಿದೆ ಅಂತ ಅರ್ಥ. ಈ ಥರ ಆಗಿಬಿಟ್ರೆ ಸಾಕು. ಅದನ್ನು ನಾವು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಬಿಟ್ಟು ನಾವೆಷ್ಟು ಶಾವಿಗೆ ತೊಗೊಂಡಿದ್ದೀವಿ, ಸ್ವಲ್ಪ ಗಟ್ಟಿಯಾಗಿ ತಿನ್ನೋರು ಶಾವಿಗೆನ ಜಾಸ್ತಿನೇ ತೊಗೊಳ್ಳಿ. ಇಲ್ಲ ನಾವು ಲೂಸಾಗಿ ಪಾಯಸ ಕುಡಿತೀವಿ ಅನ್ನೋರು ಶಾವಿಗೆ ಮಾತ್ರ ತುಂಬ ಕಡಿಮೆ ತೊಗೋಬೇಕು ಕ್ವಾಂಟಿಟಿಲಿ. ನಾನು ಅರ್ಧ ಲೀಟ್ರ್ ಹಾಲಿಗೆ ಏನಪ್ಪ ಅಂದ್ರೆ ಒಂದು ದೊಡ್ಡ ಬೌಲ್ ಶಾವಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿರ್ಬೇಕಂತ ಹೇಳಿ. ನೀವು ಅರ್ಧ ಲೀಟ್ರ್ ಹಾಲಿಗೆ ಒಂದು ಚಿಕ್ಕ ಬಟ್ಲ ತೊಗೊಂಡ್ರೆ ಸಾಕು, ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ. ನಾವು ಲೂಸ್ ಕುಡಿತೀವಿ ಅಂತ ಅನ್ನೋರಿಗೆ. ನೋಡಿ, ಈ ಥರ ಶಾವಿಗೆ ಕಲರ್ ಚೇಂಜ್ ಆದರೆ ಸಾಕು, ಇದು ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಬಿಡಿ. ನಂತರ ಹಾಲು ಕುದಿಯೋಕೆ ಬಿಡಿ. ಹಾಲು ತುಂಬ ಚೆನ್ನಾಗಿ ಕುದಿಬೇಕು, ಸಳಮಳ ಅಂಥೇಳಿ. ಆವಾಗ ನಾವು ಶಾವಿಗೆನ ಆ್ಯಡ್ ಮಾಡಬೇಕು. ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ, ಇಲ್ಲಾಂದರೆ ಉಕ್ಕಿ ಬರುತ್ತೆ. ಶಾವಿಗೆ ಸರಿಯಾಗಿ ಕುದ್ದ ನಂತರ ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡಿ. ನೀವು ರುಚಿ ಎಷ್ಟು ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೂ ಸ್ವಲ್ಪ ಕಡಿಮೆನೇ ಹಾಕಿದೆ. ರುಚಿ ತುಂಬ ಚೆನ್ನಾಗಾಗಿತ್ತು. ನಂತರ ಶಾವಿಗೆ ಸರಿಯಾಗಿ ಬೆಂದ ಮೇಲೆ ಮತ್ತು ಸಕ್ಕರೆ ಕರಗಿದ ಮೇಲೆ ಅದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ. ಇದೆಲ್ಲ ಆ್ಯಡ್ ಮಾಡಿದ ಮೇಲೆ ಇನ್ನೂ ಸ್ವಲ್ಪ ಕುದಿಯೋಕೆ ಬಿಡಿ, ಅಂದರೆ ತುಪ್ಪ ಎಲ್ಲ ಹೇರ್ಕೊಳ್ಳುತ್ತೆ. ನಾನಿಲ್ಲಿ ಹಾಲಿಗೆ ಏನಪ್ಪ ಅಂದರೆ ತುಪ್ಪ ಹಾಕಿ ಬಗಾರ್ ಹಾಕಿಲ್ಲ. ಅದರ ಸಲುವಾಗಿ ಈ ಡ್ರೈ ಫ್ರೂಟ್ಸ್ ಮತ್ತು ಶಾವಿಗೆ ಹಾಕಿ ನಾವು ಸರಿಯಾಗಿ ಕುದಿಯೋಕೆ ಬಿಡಬೇಕು. ಆವಾಗ ಘಮ ಚೆನ್ನಾಗಿ ಬರುತ್ತೆ.